ನೆಕ್ಸ್ಟ್ ನೋಡಿ, ಇಫ್ 15x square minus 26x plus 8 is equal to ax plus b into cx plus d, where a and c are positive integers, then what is the value of 2a plus b minus c minus 2d ಅಂತ ಇದೆ. ಸೊ ಇದನ್ನ ವ್ಯಾಲ್ಯೂ ಅನ್ನು ಕಂಡುಹಿಡಿಯಕ್ಕೆ ಮುಂಚೆ a ಅಂದ್ರೇನು, b ಅಂದ್ರೇನು, c ಅಂದ್ರೇನು, d ಅಂದ್ರೇನು ಕಂಡುಹಿಡಿಯಬೇಕು. ಸೊ ಈ ಈಕ್ವೇಷನ್ ಅನ್ನು ಕೊಟ್ಟಿದ್ದಾರೆ ಅವರು. ಸೊ ಬೈ ಯೂಸಿಂಗ್ ದಟ್ ಈಕ್ವೇಷನ್ ವಿ ಹ್ಯಾವ್ ಟು ಫೈಂಡ್ ದ ವ್ಯಾಲ್ಯೂಸ್ ಆಫ್ a, b, c and d and find this the value of this equation, right? ಸೊ ಹೇಗೆ ಕಂಡುಹಿಡಿಬೇಕು ಪ್ರಶ್ನೆ ಬರ್ಕೊಳ್ಳೋಣ. 15 ಆಪ್ಷನ್ಸ್ ನೋಡೋದಕ್ಕಿಂತ ನೀವು ಲೆಕ್ಕ ಟ್ರೈ ಮಾಡೋದು ಒಳ್ಳೆಯದು. 26x ಪ್ಲಸ್ 8 ದ್ಯಾಟ್ ಈಸ್ ಈಕ್ವಲ್ ಟು ax ಪ್ಲಸ್ b, ಓಕೆನಾ, ಆ್ಯಂಡ್ cx ಪ್ಲಸ್ d. ಈಗ ನಾನು ಏನು ಮಾಡ್ತಾ ಇದ್ದೀನಿ, ಇದನ್ನು ಸಿಂಪ್ಲಿಫಿಕೇಶನ್ ಮಾಡ್ಕೊತೀನಿ. ಸೊ ಸಿಂಪ್ಲಿಫಿಕೇಶನ್ ಅಂದರೆ ಇದನ್ನು ಏನು ಮಾಡೋಣ ಅಂತಂದರೆ ವ್ಯಾಲ್ಯೂವನ್ನು ಅಂದರೆ ಸಿಂಪ್ಲಿಫೈ ಮಾಡಲಿಕ್ಕೆ ನಿಮ್ಗೆ ಗೊತ್ತಿದೆ ಅಪವರ್ತನ ಅಂತ ಕರಿತೀವಿ, ಫ್ಯಾಕ್ಟರೈಸೇಷನ್ ಮಾಡಬೇಕಾಗತ್ತೆ. ಸೊ 8 ಮತ್ತು 15 ಮಲ್ಟಿಪ್ಲೈ ಮಾಡಿ 120 ಬರುತ್ತೆ. ಸೊ ರೈಟ್, 120. ಸೊ ಈ 120 ಆದರೆ ಏನು ಮಾಡ್ಬೋದು ನಾವು, ಇದನ್ನು 120 ಯಾವುದರಿಂದ ತಗೋಬೋದು ನೋಡಿ. ಸೊ 20 ಇಂಟು 6 ಆಗುತ್ತೆ, ಹೌದಲ್ಲ. ಸೊ 20 ಇಂಟು ಎಕ್ಸ್, ಇದು 6 ಇಂಟು ಎಕ್ಸ್. ನಮಗೆ 26, ದಿಸ್ ಈಸ್ ಮೈನಸ್, ದಿಸ್ ಈಸ್ ಮೈನಸ್, ಮೈನಸ್ ಇಂಟು ಮೈನಸ್ ಇಟ್ ಬಿಕಮ್ ಪ್ಲಸ್. ಸೊ ಇನ್ಸ್ಟೆಡ್ ಆಫ್ 26x ನಾವು 20x ಮತ್ತು 6x ಅಂತ ಬರಿತೀವಿ. ಸೊ ನೋಡಿ, 15x ಸ್ಕ್ವೇರ್ ಮೈನಸ್ 20x ಮೈನಸ್ 6x ಪ್ಲಸ್ 8 ಇಸ್ ಈಕ್ವಲ್ ಟು ದಿಸ್ ಈಸ್ ಆ್ಯಸ್ ಯೂಶುವಲ್, ರೈಟ್. ಸೊ ಇದನ್ನು ನಾನು ಸಿಂಪ್ಲಿಫೈ ಮಾಡಲಿಕ್ಕೆ ನಾನು ಏನು ಮಾಡ್ತಾ ಇದ್ದೀನಿ, 5x ಕಾಮನ್ ತೆಗೆದ್ರೆ 5 3s 5 4s, ಓಕೆ, ಮೈನಸ್ 2 ಕಾಮನ್ ತೆಗೆದ್ರೆ 2 3s 2 4s 8, ರೈಟ್ ಅಲ್ಲ. ದ್ಯಾಟ್ ಈಸ್ ಈಕ್ವಲ್ ಟು ಸೇಮ್ ಥಿಂಗ್. ಸೊ ಇಲ್ಲಿ ಏನು ಬರಿಬೋದು, 3x ಮೈನಸ್ 4 ಮತ್ತು ಇಲ್ಲಿ ಕಾಮನ್ ತೆಗೆದ್ರೆ 5x ಮೈನಸ್ 2 ಉಳಿತದೆ. ಸೊ ಇಲ್ಲಿ 5x, ಇಲ್ಲಿ 2 ಮೈನಸ್ 2, ದಟ್ ಈಸ್ ಆ್ಯಸ್ ಯೂಶುವಲ್ ax ಪ್ಲಸ್ b cx ಪ್ಲಸ್ d ಅಂತ ಆಗುತ್ತೆ. ಸೊ ನೋಡಿ, ಇಲ್ಲಿ ಇದನ್ನು ax ಪ್ಲಸ್ ಡಿಗೆ ಮತ್ತು ಇದನ್ನು ಆ್ಯಸ್ ಯೂಶುವಲ್ ಈಕ್ವೇಟ್ ಮಾಡಿಕೊಂಡ್ರೆ a ಜಾಗದಲ್ಲಿ ಏನಿದೆ, 3 ಇದೆ. ಸೊ a ಇಸ್ ಈಕ್ವಲ್ ಟು 3 ಆಯಿತು. ಮತ್ತು b ಜಾಗದಲ್ಲಿ ಮೈನಸ್ 4 ಇದೆ, ಹಾಗೆ ಬರಿತೀನಿ. c ಜಾಗದಲ್ಲಿ ನೋಡಿ 5 ಇದೆ, ಬರೀರಿ. ಆ್ಯಂಡ್ ಡಿ ಜಾಗದಲ್ಲಿ ಮೈನಸ್ 2 ಇದೆ, ಅದನ್ನು ಹಾಗೆ ಬರೀರಿ. ಈಗ ಇವ್ರೇನು ಕಂಡುಹಿಡಿಯೋಕ್ಕೆ ಕೇಳಿದ್ರಲ್ಲ ಅದನ್ನು ಹಾಗೆ ಬರ್ಕೊಳ್ಳಿ. 2a ಪ್ಲಸ್ b ಮೈನಸ್ ಸಿ ಮೈನಸ್ 2d ಆಗುತ್ತೆ, ಹೌದಲ್ಲ. ಸೊ ಅಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡೋಣ. 2 ಇಂಟು ಎ ಅಂದರೆ 3 ಆಗುತ್ತೆ, ಪ್ಲಸ್ ಬಿ ಅಂದರೆ ಮೈನಸ್ 4 ಆಗುತ್ತೆ, ಮೈನಸ್ ಸಿ ಅಂತಂದರೆ 5 ಆಗುತ್ತೆ, ಮೈನಸ್ 2 ಇಂಟು ಮೈನಸ್ 2 ಆಗುತ್ತೆ, ಅಂದರೆ ಡಿ ವ್ಯಾಲ್ಯೂ 2 ಅಲ್ವಾ. ಸೊ ನೋಡಿ, ಇದು 3 2 6 ಮೈನಸ್ 4 ಮೈನಸ್ 5 ಮೈನಸ್ ಇಂಟು ಮೈನಸ್ ಪ್ಲಸ್ 4. ಈ 4 ಕ್ಯಾನ್ಸಲು, 6 5 ಹೋದರೆ 1. ಸೊ ಈ 1 ಅನ್ನೋದು ಉತ್ತರ ನಮಗೆ ಸಿಕ್ತು, ಆಪ್ಷನ್ ಡಿ ನಲ್ಲಿದೆ, ಹೌದಲ್ಲ. ಸೊ ಇಷ್ಟು ಮೆಥಡ್ ಫಾಲೋ ಮಾಡಲೇಬೇಕು. ಸೊ ದಿಸ್ ಈಸ್ ದ ಮೆಥಡ್. ಮುಂದಿನ ಲೆಕ್ಕಕ್ಕೆ ಹೋಗೋಣ. ದ ನೆಕ್ಸ್ಟ್ ಪ್ರಾಬ್ಲಮ್ ಈಸ್, ಸೊ ಟ್ರೈ ಟು ಸಾಲ್ವ್ ಬಿಫೋರ್ ಮೀ, ನನಗಿಂತ ಮುಂಚೆ ನೀವು ಸಾಲ್ವ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಯಾಕೆಂದರೆ ಎಕ್ಸಾಮಿನೇಷನಲ್ಲಿ ಸೊ ಟೈಮ್ ಪರ್ಫೆಕ್ಟ್ ಟೆನ್ಸ್ ಅಥವಾ ನಿಮಗೆ ಕಾನ್ಫಿಡೆನ್ಸ್ ಬರಬೇಕಪ್ಪ ಅಂತಂದರೆ, ಬಹಳ ಜನ ಫೋನ್ ಮಾಡಿದಾಗ ಹೇಳ್ತಾರೆ, ಸರ್ ನಾವು GPSTR ಅಪಾಯಿಂಟ್ ಆಗಬೇಕು, ನಮಗೆ ಒಂದು ಟ್ರಿಕ್ಸ್ ಕೊಡಿ ಅಂತ. ನೀವು ನೋಡಿ, ಎಕ್ಸಾಮಿನೇಷನ್ ಕಾಲ್ ಆದಾಗ ಯಾವ ರೀತಿ ಇರುತ್ತೆ ಜನಗಳ ಪ್ರತಿಕ್ರಿಯೆ. ಸೊ ಎಕ್ಸಾಮಿನೇಷನ್ ಕಾಲ್ ಆಗೋಕ್ಕಿಂತ ಮುಂಚೆ ಹೇಗಿರುತ್ತೆ ಅಂದರೆ, ಬಿಫೋರ್ ದಟ್ ನಾವು ವರ್ಕ್ ಮಾಡೋದಿಲ್ಲ. ಸೊ ದಟ್ ಈಸ್ ಅವರ್ ಪ್ರಾಬ್ಲಮ್. ಸೊ ಆ ರೀತಿ ಮಾಡಬಾರ್ದು, ಅದನ್ನು ಚೆನ್ನಾಗಿ ನಾವು ವರ್ಕ್ ಮಾಡಿದರೆ ಮಾತ್ರ ಖಂಡಿತ ಪರ್ಫೆಕ್ಟ್ ಆಗಲಿಕ್ಕೆ ಸಾಧ್ಯ ಇದೆ. ಈ ಯುದ್ಧ ಕಾಲದಲ್ಲಿ ಶಸ್ತ್ರಾಭ್ಯಾಸ ಮಾಡೋದು ಬೇಡ, ನಾವು ಮೊದಲಿಂದನೂ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ ಈ ಲೆಕ್ಕ ನೋಡಿ. ಇನ್ ಎ ಟ್ರಯಾಂಗಲ್ ABC ಆ್ಯಂಡ್ ಟ್ರಯಾಂಗಲ್ DEF, ಇಫ್ AB is equal to EF and BC is equal to DE and CA is equal to FD, ದೆನ್ ಅಲ್ಲಿ ಯಾವ ಎರಡು ಒಂದು ತ್ರಿಭುಜಗಳು ಸರ್ವಸಮ ಆಗಿದ್ದಾವೆ ಅನ್ನೋ ಒಂದು ಕಂಡೀಷನನ್ನು ನಮ್ಗೆ ಕೇಳ್ತಾ ಇದ್ದಾರೆ. ಸೊ ನೋಡೋಣ, ABCಯಲ್ಲಿ ಒಂದು ಟ್ರಯಾಂಗಲ್ ABC ಅಂತ ನಾವು ಕನ್ಸಿಡರ್ ಮಾಡಿದರೆ, ಸೊ ಒಂದು ಟ್ರಯಾಂಗಲ್ ನಾವು ಡ್ರಾ ಮಾಡ್ಕೊಳ್ಳೋಣ. ದರ್ ಇಸ್ ನೋ ಪ್ರಾಬ್ಲಮ್ ಬೈ ಡ್ರಾಯಿಂಗ್. ಸೊ A, B ಆ್ಯಂಡ್ C. ಸೊ ಇಲ್ಲಿ ನೋಡಿ, AB is equal to EF, ಓಕೆ ರೈಟ್. ಸೊ ABಗೆ ನಾನೇನು ಮಾಡ್ತಾ ಇದ್ದೀನಿ, ದಿಸ್ ಈಸ್ E ಆ್ಯಂಡ್ ಎಫ್ ಡೈರೆಕ್ಟಾಗಿ ಬರೀತಾ ಇದ್ದೀನಿ. ಆ್ಯಂಡ್ BC is equal to, so where is the BC, this is, and DE, so this is equal to BC is equal to DE. So this is what E and
ಡಿ ಇ ಅಂತ ಬರಬೇಕಲ್ವಾ ಇದು. ಸೊ ಡಿ ಇ ಹೆಂಗೆ ಬರುತ್ತೆ? ಸೊ ದಿಸ್ ಈಸ್ ಇಲ್ಲಿ ಇ ಬರೋಣ, ಇಲ್ಲಿ ಎಫ್ ಮಾಡ್ಕೊಳ್ಳೋಣ, ಆವಾಗ ದೇರ್ ಇಸ್ ನೋ ಕನ್ಫ್ಯೂಷನ್. ಸೊ ನೋಡಿ ಇ ಎಫ್ ಅಂತಂದರೆ ಎ ಬಿಗೆ ಸಮವಾಯಿತು, ಇ ಡಿ ಅದೇ ಅದಕ್ಕೆ ಸಮವಾಯಿತು ಅಂತ ಹೇಳಿದ್ರೆ ಸೊ ಬಿ ಸಿಗೆ ಸಮವಾಯಿತು. ಓಕೆನಾ? ಆ್ಯಂಡ್ ದಿಸ್ ನೋಡಿ ಇವೆರಡನ್ನು ನಾನು ಈಕ್ವೇಟ್ ಮಾಡ್ಕೊಂಡು ಆ್ಯಂಡ್ ಇದನ್ನು ಜಾಯಿನ್ ಮಾಡಿಬಿಡೋಣ, ಆಟೋಮೆಟಿಕ್ಕಾಗಿ ನಮಗೆ ಸಿಗುತ್ತೆ. ನೋಡಿ ಸಿ ಎ ಎಫ್ ಡಿ ಓಕೆ. ಸೊ ದಿಸ್ ಒನ್ ಈಸ್ ಈಕ್ವಲ್ ಟು ದಿಸ್. ನಾನು ಬರ್ಕೊಳ್ಬೇಕಾದ್ರೇ ನಾನು ಏನು ಮಾಡ್ತಾ ಇದ್ದೀನಿ, ಈಕ್ವೇಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಹಾಗಾದರೆ ಎ ಬಿ ಸಿ ಟ್ರಯಾಂಗಲ್ ಕಾಂಗ್ರುಯೆನ್ಸ್ ಟು ವಾಟ್? ಎಫ್ ಇ ಡಿ, ರೈಟ್? ಎಫ್ ಇ ಡಿ, ಎ ಬಿ ಸಿ ಇದೇ ಥರ ಹೇಳ್ತಾ ಇದ್ದೀನಿ, ಇದನ್ನು ಎಲ್ ಶೇಪಲ್ಲಿ ಹೇಳಬೇಕು. ಸೊ ದಿಸ್ ಈಸ್ ವಾಟ್? ಆಪ್ಷನ್ ಡಿ ಕರೆಕ್ಟ್ ಆನ್ಸರ್. ಕ್ಲಿಯರ್ ಆಯ್ತಲ್ಲ? ಭಾಳ ಸಿಂಪಲ್ ಆಗಿ ನೀವು ಸಾಲ್ವ್ ಮಾಡ್ಬೋದು. ಸೊ ನೆಕ್ಸ್ಟ್ ಪ್ರಾಬ್ಲಮ್, ವಿಚ್ ಆಫ್ ದ ಫಾಲೋಯಿಂಗ್ ಕೆನ್ ಬಿ ದ ಸೈಡ್ಸ್ ಆಫ್ ಎ ರೈಟ್ ಆ್ಯಂಗಲ್ ಟ್ರಯಾಂಗಲ್? ಸೊ ಪೈಥಾಗೊರಸ್ ಥಿಯರಮನ್ನು ನೀವು ಅಪ್ಲೈ ಮಾಡಬೇಕಾಗತ್ತೆ. ಸೊ ವಿಕರ್ಣದ ಮೇಲಿನ ವರ್ಗ ಉಳಿದೆರಡು ಬಾಹುಗಳ ವರ್ಗಗಳ ಮೇಲಿನ ಮೊತ್ತಕ್ಕೆ ಸಮನಾಗಿರುತ್ತೆ ಅಂತ. ಸೊ ಆ ರೂಲನ್ನು ನೀವು ಹಾಕಿ ಸೊ ನಿಮ್ಗೆ ಗೊತ್ತಾಗುತ್ತೆ. ಸೊ ದಟ್ ಈಸ್ ವಾಟ್? ಪಿ ಸ್ಕ್ವಯರ್ ಪ್ಲಸ್ ಬಿ ಸ್ಕ್ವಯರ್ ಈಸ್ ಈಕ್ವಲ್ ಟು ಹೆಚ್ ಸ್ಕ್ವಯರ್. ಸೊ ಪುಟ್ ದಿಸ್ ಇನ್ ದ ಗಿವನ್ ಆನ್ಸರ್ಸ್. ಆಪ್ಷನ್ಸಲ್ಲಿ ನೀವು ಮಾಡಿ. ಸೊ ಪ್ರಾಕ್ಟೀಸ್ ಮೇಕ್ ಮ್ಯಾನ್ ಪರ್ಫೆಕ್ಟ್. ನೀವು ಟ್ರಯಲ್ ಆ್ಯಂಡ್ ಎರರ್ ಮಾಡಿದಾಗ ಗೊತ್ತಾಗುತ್ತೆ. ಸೊ ನಾನು ಡೈರೆಕ್ಟಾಗಿ ನಿಮ್ಗೆ ಉತ್ತರ ಕೊಡ್ತಾ ಇದ್ದೀನಿ. ಸೊ 65 ಸ್ಕ್ವೇರ್ ಪ್ಲಸ್ 72 ಸ್ಕ್ವೇರ್, ದಿಸ್ ಒನ್ 65 ಸ್ಕ್ವೇರ್ ಪ್ಲಸ್ 72 ಸ್ಕ್ವೇರ್ ಇಸ್ ಈಕ್ವಲ್ ಟು 97 ಸ್ಕ್ವೇರ್. ಸೊ 65 ಸ್ಕ್ವೇರ್ ಅಂದರೆ ಎಷ್ಟಾಗುತ್ತೆ? 4225 ಆಗುತ್ತೆ. ಸೊ 72 ಸ್ಕ್ವೇರ್ ಅಂದರೆ 5184 ಆಗುತ್ತೆ. ಸೊ ಇವೆರಡನ್ನು ಆ್ಯಡ್ ಮಾಡಿದರೆ 9409 ಆಗುತ್ತೆ. 100% ಕರೆಕ್ಟು. ಸೊ ಹಾಗಾಗಿ ಸೊ ಆಪ್ಷನ್ ಬಿ ಇದಕ್ಕೆ ಕರೆಕ್ಟ್ ಆನ್ಸರ್ ಆಗುತ್ತೆ. ಸೊ ಪೈಥಾಗೊರಸ್ ಥಿಯರಮನ್ನು ಯೂಸ್ ಮಾಡಬೇಕು. ಏನೂ ಮಾಡೋಕ್ಕಾಗಲ್ಲ, ಆಪ್ಷನ್ಸ್ ಇಲ್ಲ. ಸೊ ನೀವು ವರ್ಕ್ ಮಾಡಬೇಕಂದ್ರೆ ಇದನ್ನು ಪ್ರಯತ್ನ ಮಾಡಲೇಬೇಕು. ಗೋ ಟು ದ ನೆಕ್ಸ್ಟ್ ಒನ್. ಸೊ ಪ್ರಾಬ್ಲಮ್ ಈ ಥರ ಇದೆ. ಪಾಲಿಹೆಡ್ರಾನ್ ಮೇಲೆ ಒಂದು ಕ್ವಶನನ್ನು ಕೇಳಿದ್ದಾರೆ. ದ ನಂಬರ್ ಆಫ್ ಎಡ್ಜಸ್ ಆಫ್ ಪಾಲಿಹೆಡ್ರಾನ್ ವಿಚ್ ಆಸ್ 7 ಫೇಸಸ್ ಅಂಡ್ 10 ವರ್ಟೆಸಿಸ್. ಅವ್ರೇನು ಕೇಳಿದ್ದಾರೆ? ಎಡ್ಜಸ್ ಅನ್ನು ಕೇಳಿದ್ದಾರೆ. So they are asking the edges E is equal to question mark and they are given face F is equal to 7 and vertices V is equal to 10. We know the Euler's formula. ಏನು ಹೇಳ್ತದೆ? So what is that? V minus E plus F that is equal to 2. We need F. ಹೌದಲ್ಲ? ಸೊ ನಮಗೆ ಇ ಬೇಕಾಗಿದೆ. ಇನ ನಾವು ಹಾಗೆ ಇಟ್ಕೊಂಡು ಉಳಿದಿದ್ದನ್ನು ಆ ಕಡೆ ಶಿಫ್ಟ್ ಮಾಡಿಬಿಡಿ. 2 ಮೈನಸ್ ವಿ ಮೈನಸ್ ಎಫ್ ಆಗುತ್ತೆ. ಸೊ 2 ಹಾಗೆ ಬರೀರಿ. ಮೈನಸ್ ವಿ ಅಂದರೆ 10 ಮೈನಸ್ ಎಫ್ ಅಂದರೆ 7. ಅಲ್ಲಿಗೆ ಏನಾಗುತ್ತೆ ನೋಡಿ? 2 ಮೈನಸ್ 17. ಸೊ 2 ಮೈನಸ್ 17 ಅಂತಂದರೆ 15 ಆಗುತ್ತೆ. ಮೈನಸ್ 15 ಇಲ್ಲಿ ಮೈನಸ್ ಇ ಇರೋದ್ರಿಂದ ಮೈನಸ್ ಮೈನಸ್ ಗೆಟ್ಸ್ ಕ್ಯಾನ್ಸಲ್. ಸೊ ಇ ಈಸ್ ಈಕ್ವಲ್ ಟು 15 ಆಗುತ್ತೆ, ರೈಟ್? ಸೊ ಎಡ್ಜಸ್ ಎಷ್ಟು ಅಂದರೆ 15 ಅಷ್ಟೇ. ಭಾಳ ಸಿಂಪಲ್, ನೀವು ಹೆಂಗೆ ಬೇಕಾದರೂ ಕ್ಯಾಲ್ಕುಲೇಷನ್ ಮಾಡ್ಬೋದು. ದ ನೆಕ್ಸ್ಟ್ ಪ್ರಾಬ್ಲಮ್ ಇಸ್ ಲೆಂತಿ ಬಟ್ ಆನ್ಸರ್ ಇಸ್ ವೆರಿ ಸ್ಮಾಲ್. ಇನ್ ಎ ಟ್ರಯಾಂಗಲ್ ಎ ಬಿ ಸಿ ದ ಸೈಡ್ ಆಫ್ ಎ ಬಿ ಇಸ್ ಪ್ರೊಡ್ಯೂಸ್ಡ್ ಟು ಇ. ಅಂದರೆ ಎ ಬಿ ಸಿ ಅಂತಕ್ಕಂಥ ಒಂದು ತ್ರಿಭುಜದಲ್ಲಿ ಎ ಬಿಯನ್ನು ಇ ವರೆಗೆ ಅದನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ, ಮತ್ತು ಸಿ ಎನಲ್ಲಿ ಅದನ್ನು ಪ್ರೊಡ್ಯೂಸ್ ಮಾಡಿ ಡಿ ವರೆಗೆ ಮಾಡಿದ್ದಾರೆ. ಸೊ ಹಾಗಾದರೆ ಬಿ ಎ ಡಿ ಕೊಟ್ಟಿದ್ದಾರೆ 125 ಡಿಗ್ರಿ ಆ್ಯಂಡ್ ಇ ಬಿ ಸಿ 100 ಡಿಗ್ರಿ. ದೆನ್ ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಟ್ರೂ ಅಂತ ಕೊಟ್ಟಿದ್ದಾರೆ. ಸೊ ಮೊದಲು ಈ ಟ್ರೂ ಅಥವಾ ರಾಂಗ್ ಅನ್ನೋದಕ್ಕಿಂತ ನಾವೇನು ಮಾಡೋಣ ಅಂದರೆ ಲೆಕ್ಕನ ಒಂದು ಶೇಪಲ್ಲಿ, ಅಂದರೆ ಮೊದಲು ಟ್ರಯಾಂಗಲನ್ನು ಹಾಕ್ಕೊಳ್ಳೋಣ. ದಿಸ್ ಇಸ್ ಅ ಟ್ರಯಾಂಗಲ್ ಎ ಬಿ ಸಿ. ಅಲ್ಲಿ ಏನು ಕೇಳಿದ್ದಾರೆ? ಎ ಬಿ ಇಸ್ ಪ್ರೊಡ್ಯೂಸ್ಡ್ ಟು ಇ. ಎ ಆ್ಯಂಡ್ ಬಿ ಇದನ್ನು ಇ ವರೆಗೆ ಪ್ರೊಡ್ಯೂಸ್ ಮಾಡಿದ್ದಾರೆ. ಸೊ ನಾನು ಇ ವರೆಗೆ ಒಂದು ಸ್ವಲ್ಪ ಪ್ರೊಡ್ಯೂಸ್ ಮಾಡ್ತಾ ಇದ್ದೀನಿ. ಸೊ ಕನ್ಸಿಡರ್ ದಿಸ್ ಈಸ್ ಇ. ಆ್ಯಂಡ್ ದೆನ್ ಸಿ ಎ ಈಸ್ ಪ್ರೊಡ್ಯೂಸ್ಡ್ ಅಪ್ ಟು ಡಿ. ಸೊ ಇದನ್ನು ಸಿ ಎನ ಏನು ಮಾಡಿದ್ದಾರೆ? ಡಿ ವರೆಗೆ ಪ್ರೊಡ್ಯೂಸ್ ಮಾಡಿದ್ದಾರೆ. ಓಕೆ, ಕನ್ಸಿಡರ್ ದಿಸ್ ಈಸ್ ಡಿ, ರೈಟ್? ಆಮೇಲೆ ಬಿ ಎ ಡಿ 125 ಕೊಟ್ಟಿದ್ದಾರೆ. ಬಿ ಎ ಡಿ ದಿಸ್ ಈಸ್ 125 ಡಿಗ್ರಿ. ಆ್ಯಂಡ್ ಇ ಬಿ ಸಿ ದಿಸ್ ಈಸ್ ಅನದರ್ ಆ್ಯಂಗಲ್, ಔಟರ್ ಆ್ಯಂಗಲ್. ಸೊ ದಿಸ್ ಈಸ್ ವಾಟ್? 100 ಡಿಗ್ರಿ. ಸೊ ಈಗ ಅವ್ರೇನು ಕೇಳಿದ್ದಾರೆ ನೋಡಿ? ಡಿಫರೆನ್ಸ್ ಬಿಟ್ವೀನ್ ಎ ಬಿ ಸಿ ಆ್ಯಂಡ್ ಎ ಸಿ ಬಿ. ಈ ಕೋನದ ಮಧ್ಯೆ ಡಿಫರೆನ್ಸ್ ಎಷ್ಟಿದೆ ಅಂತ 35 ಇದೆಯಾ ಅಂತ. ಇದರಲ್ಲಿ ಯಾವುದು ಅಮಾಂಗ್ ದ ಫಾಲೋಯಿಂಗ್ ವಿಚ್ ಈಸ್ ದ ಟ್ರೂ ಸ್ಟೇಟ್ಮೆಂಟ್ ಅಂತ ಕೇಳಿದ್ದಾರೆ. ಸೊ ಅದಕ್ಕೆ ನಮಗೆ 2 ಆ್ಯಂಗಲ್ ಬೇಕು. ಇಲ್ಲಿ ನೋಡಿ 100 ಕೊಟ್ಟಿದ್ದಾರೆ. ಇದನ್ನು ನಾವು
ಲೀನಿಯರ್ ಪೇರ್ ಅಂತ ಕರಿತೀವಿ. ದಿಸ್ ಈಸ್ ಇಟ್ ಬಿಕಮ್ ಡೆಫಿನೆಟ್ಲಿ ಇಟ್ ಈಸ್ 80 ಡಿಗ್ರಿ, ರೈಟ್? And consider this is 80, if it is 80 degree, okay, and here also linear pair, angle plus this one is equal to 180, so minus 125 ಮಾಡಿದ್ರೆ ನಿಮಗೆ ಇದು 55 ಬರುತ್ತೆ. ಸೊ ಈ ಆ್ಯಂಗಲ್ ಇನ್ ಅ ಟ್ರಯಾಂಗಲ್ ಎ ಬಿ ಸಿ ಆ್ಯಂಗಲ್ ಎ, angle B plus angle C, we know that 180 degree, sum of the three interior angles in a triangle. By that you can find the angle C. So angle C is equal to 180 minus 55 minus 100. ಓಕೆ, ಸೊ ಅಲ್ಲಿ ಇವೆರಡನ್ನು ಆಚೆ ಕಡೆ ಶಿಫ್ಟ್ ಮಾಡಿದ್ದೀನಿ, ಕಳೀರಿ, ನಿಮಗೆ 45 ಬರುತ್ತೆ. ಸೊ ಯು ವಿಲ್ ಗೆಟ್ 45. ವಾಟ್ ದೇ ಆರ್ ಗಿವನ್ ಇನ್ ದ ಫಸ್ಟ್ ಆಪ್ಷನ್. ಒಂದನೇ ಆಪ್ಷನಲ್ಲಿ ಏನು ಕೊಟ್ಟಿದ್ದಾರೆ, ಎ ಬಿ ಸಿ ಅಂದರೆ 80 ಡಿಗ್ರಿ ಮೈನಸ್ ಡಿಫರೆನ್ಸು ಎ ಸಿ ಬಿ ಅಲ್ಲಿ ಎಷ್ಟಿದೆ, ಇದು 45 ಡಿಗ್ರಿ. ಸೊ ಕಳೀರಿ, ಸೊ 10ರಲ್ಲಿ 5 ಹೋದರೆ 5, ಇನ್ನು 7ರಲ್ಲಿ 4 ಹೋದರೆ 3, 35 ಡಿಗ್ರಿ ಬಂತು. ಸೊ 35 ಡಿಗ್ರಿ ಈಸ್ ದ ಕರೆಕ್ಟ್ ಆನ್ಸರ್. ಸೊ ಆಪ್ಷನ್ ಏನೇ ಟ್ರೂ ಸ್ಟೇಟ್ಮೆಂಟ್, ಅಂದರೆ ನಾವು ಉಳಿದಿದ್ದ ಆಪ್ಷನ್ನ ನೋಡುವಂಥ ಅವಶ್ಯಕತೆನೇ ಇಲ್ಲ, ರೈಟ್? ಗೋ ಟು ದ ನೆಕ್ಸ್ಟ್ ಪ್ರಾಬ್ಲಮ್. ಸೊ ಪ್ರಾಬ್ಲಮ್ ಈ ಥರ ಇದೆ. ಇನ್ ಎ ಟ್ರಾಪಿಜಿಯ ಅಂತ ಕರಿತೀವಿ, ಪಿ ಕ್ಯೂ ಆರ್ ಎಸ್ನಲ್ಲಿ ಪಿ ಕ್ಯೂ ಪ್ಯಾರಲಲ್ ಟು ಎಸ್ ಆರ್ and the ratio of the PQ and SR 3:2. If the area of the trapezium is 480 cm square and the distance between the PQ and SR is 12 cm, then the length of SR is ಅಂತ ಕೇಳಿದ್ದಾರೆ. 36, 48, 24, 32. ಸೊ ಮೊದಲು ಪಿ ಕ್ಯೂ ಆರ್ ಎಸ್ ಒಂದು ಟ್ರಾಪಿಸಿಯಂ ಹಾಕೊಳ್ಳೋಣ. ಅದರಲ್ಲಿ ಪಿ ಕ್ಯೂ ಮತ್ತು ಎಸ್ ಆರ್ ಪ್ಯಾರಲಲ್ ಆಗಿರಬೇಕು, ಓಕೆನಾ? ಸೊ ಇದನ್ನು ನಾನು ರಫ್ ಆಗಿ ಹಾಕೊಳ್ತಾ ಇದ್ದೀನಿ, ನೀವು ಪ್ರಯತ್ನ ಮಾಡಿ ನನ್ನ ಜೊತೆಗೆ. ನಾನು ಮಾಡೋಕ್ಕಿಂತ ಮುಂಚೆನೇ ನೀವು ಪ್ರಯತ್ನ ಮಾಡಬೇಕು, ಸೊ ಆಗ ನೀವು ಪರ್ಫೆಕ್ಟ್ ಆಗ್ತೀರಾ. ಸೊ ಕನ್ಸಿಡರ್ ದಿಸ್ ಇಸ್ ಅ ಟ್ರಾಪಿಸಿಯಂ, ಓಕೆ? ಇದನ್ನು ನಾವು ಏನು ಅಂದ್ಕೊಳ್ಳೋಣ ಅಂದರೆ, ದಿಸ್ ಈಸ್ ಒಂದನ್ನು ಪಿ ಕ್ಯೂ ಅಂದ್ಕೊಳ್ಳೋಣ. ಯಾಕೆ ಅಂದರೆ ಪಿ ಕ್ಯೂ ಆ್ಯಂಡ್ ಎಸ್ ಆರ್ 3:2 ಇರೋದ್ರಿಂದ ಪಿ ಕ್ಯೂ ಈ ಕಡೆ ಇರಲಿ, ಯಾಕಂದರೆ ದೊಡ್ಡದಿದೆ ಇದು. ಸೊ 3x ಆ್ಯಂಡ್ ದಿಸ್ ಈಸ್ 2x, ದಿಸ್ ಈಸ್ ಎಸ್ ಆ್ಯಂಡ್ ದಿಸ್ ಈಸ್ ಆರ್. ಓಕೆ, ಮತ್ತೇನು ಕೊಟ್ಟಿದ್ದಾರಪ್ಪ ಅಂತಂದರೆ ಏರಿಯಾ ಕೊಟ್ಟಿದ್ದಾರೆ, ಓಕೆ, ಆ್ಯಂಡ್ ಡಿಸ್ಟೆನ್ಸ್ ಬಿಟ್ವೀನ್ ಪಿ ಕ್ಯೂ ಆ್ಯಂಡ್ ಆರ್ ಎಸ್. ಸೊ ಡಿಸ್ಟೆನ್ಸ್ ಈಸ್ ನಥಿಂಗ್ ಬಟ್ ಹೈಟ್. ಸೊ ದಿಸ್ ಈಸ್ ಹೈಟ್ ಆ್ಯಂಡ್ ದಿಸ್ ಈಸ್ ವಾಟ್ 12 ಸೆಂಟಿಮೀಟರ್, ರೈಟ್? ಸೊ ಇದನ್ನು ನಾವು 12 ಸೆಂಟಿಮೀಟರ್ ಅಂತೀವಿ. ನಮಗೆ ಎಸ್ ಆರ್ನ ಲೆಂತನ್ನು ಕಂಡುಹಿಡಿಬೇಕು. ಸೊ ಅದಕ್ಕಾಗಿ ಮೊದಲು ನಾವೇನು ಮಾಡೋಣ, ಕೊಟ್ಟಿರೋ ಒಂದು ಪ್ರಾಪರ್ಟೀಸನ್ನು ಯೂಸ್ ಮಾಡೋಣ. ಏನು ಮಾಡೋಣ, ಏರಿಯಾ ಆಫ್ ದ ಟ್ರಾಪಿಸಿಯಮ್ ಇಸ್ ಈಕ್ವಲ್ ಟು ಏನು ಸೂತ್ರ, 1/2 ಇಂಟು sum of the parallel sides, ಹೌದಲ್ಲ, and multiplied by distance between parallel sides, ಹೌದಲ್ಲ? ಸೊ ಇಲ್ಲೇನು ಕೊಟ್ಟಿದ್ದಾರೆ, ಏರಿಯಾ 480 ಕೊಟ್ಟಿದ್ದಾರೆ, ಇಸ್ ಈಕ್ವಲ್ ಟು 1/2 ಸಮ್ ಆಫ್ ದ ಪ್ಯಾರಲಲ್ ಸೈಡ್ಸ್ ಅಂದರೆ ಏನು, 2x + 3x ಅಂತ ಬರ್ಕೊಳ್ಳೋಣ, ಇಂಟು ಡಿಸ್ಟೆನ್ಸು 12 ಆಗಿರುತ್ತೆ. ಈ 2 ಇಂದ 2 6 12 ಅಲ್ವಾ? ಇಲ್ಲಿ 3 2 ಕೂಡಿದರೆ 5 ಆಗುತ್ತೆ. ಸೊ ಹಾಗೆ ಇರಲಿ, ಅದು 5x ಇಂಟು 6 ಇದೆ, ಓಕೆನಾ? ಇಂಟು 6 ದಟ್ ಈಸ್ ಈಕ್ವಲ್ ಟು 480. ಸೊ ನನಗೆ 5 6 30 ಆಗುತ್ತೆ. ಸೊ 30 ಆ ಕಡೆ ಶಿಫ್ಟ್ ಮಾಡ್ತೀನಿ. x ಇಸ್ ಈಕ್ವಲ್ ಟು 480/30. 0 0 ಗೆಟ್ಸ್ ಕ್ಯಾನ್ಸಲ್. 3 1 3, 3 6 3 5 15, 3 6 18. ಸೊ x it becomes 16. ವ್ಯಾಲ್ಯೂ ಆಫ್ x is 16. we need the value of SR ಅಂತಂದರೆ we get 2r. ರೇಷಿಯೋ ಕೊಟ್ಟಿದ್ರಲ್ಲ 2x ಅಂತ. ಸೊ 2 ಇಂಟು 16, ಹೌದಲ್ವಾ? ಸೊ 2 ಇಂಟು 16 ಅಂದರೆ 32 ಸೆಂಟಿಮೀಟರ್, ರೈಟ್? ಸೊ 32 ಸೆಂಟಿಮೀಟರ್ ಇಸ್ ಇನ್ ಯುವರ್ ಆಪ್ಷನ್ ಡಿ. ಗುಡ್. ಸೊ ಇದೇ ಥರನೇ ನೀವು ಬೇರೆ ಬೇರೆ ಲೆಕ್ಕ ಪ್ರಾಕ್ಟೀಸ್ ಮಾಡಿ, ಇದ್ರ ಮೇಲೆ ಬೇರೆ ಯಾವ್ದು ಬೇಕಾದ್ರೂ ಪರೀಕ್ಷೆಯಲ್ಲಿ ಬರ್ಬೋದು. ಸೊ ಆಗ ನಿಮಗೆ ಕಾನ್ಫಿಡೆನ್ಸ್ ಖಂಡಿತ So next problem, and very easy problem. ನೋಡಿ, a rectangular sheet of paper 88 cm and 10 cm is folded without overlapping. ಅಂದರೆ ಯಾವುದೇ ಥರ ರಿಪೀಟ್ ಆಗಲ್ಲ, ಓವರ್ಲ್ಯಾಪ್ ಆಗಲ್ಲ, ಆ ಥರ ಫೋಲ್ಡ್ ಮಾಡಿದರೆ ಟು ಮೇಕ್ ಎ ಸಿಲಿಂಡರ್ ಆಫ್ ಹೈಟ್ 10 cm. ವಾಟ್ ಈಸ್ ದ ಕೆಪಾಸಿಟಿ ಇನ್ ಲೀಟರ್ಸ್ ಆಫ್ ದ ಸಿಲಿಂಡರ್? ಕೆಪಾಸಿಟಿ ಏನು ಹಿಡಿಯುತ್ತೆ ಅಂದರೆ ಅದ್ರ ವಾಲ್ಯೂಮನ್ನು ಕಂಡುಹಿಡಿಬೇಕು ಅಷ್ಟೇ, ಭಾಳ ಸಿಂಪಲ್. ಓಕೆ, ಮೊದಲು ಡಯಾಗ್ರಾಮ್ ಹಾಕ್ಕೊಳ್ಳೋಣ. ಸೊ ನಾನು ಡಯಾಗ್ರಾಮ್ ಹಾಕಿದ್ದೀನಿ. ಇದು ಒಂದು 88 ಸೆಂಟಿಮೀಟರ್ 10 ಸೆಂಟಿಮೀಟರ್ ಇರುವಂಥ ಒಂದು ಪೇಪರ್. ಇದನ್ನು ರ್ಯಾಪ್ ಮಾಡಿದ್ದಾರೆ. 10 ಸೆಂಟಿಮೀಟರ್ ಹೈಟ್ ಬರಬೇಕದು. ಸೊ ನಾನು ಈ ರೀತಿ ರ್ಯಾಪ್ ಮಾಡಿ ಉದ್ದಕ್ಕೆ ಇಟ್ಟಿದ್ದೀನಿ ಅಷ್ಟೇ. ಸೊ ಇದು ಹೈಟು 10 ಸೆಂಟಿಮೀಟರ್ ಅಂತ ತಿಳ್ಕೊಳ್ಳೋಣ. ಇಲ್ಲಿ ಏನಾಗಿರುತ್ತೆ ಅಂದರೆ ಒಂದು ಡಯಾಮೀಟರ್ ಬರುತ್ತಿರುತ್ತೆ ಸರ್ಕಲಲ್ಲಿ. ಓಕೆ, ಸೊ ಇದನ್ನು ನಾವು ಮೊದಲು ಕಂಡುಹಿಡಿಬೇಕು. ಅವ್ರೇನು ಕೊಟ್ಟಿದ್ದಾರೆ,
ಒಂದು ಸಿಲಿಂಡರ್ ಶೇಪನ್ನು ಮಾಡಿದ್ದಾರೆ, ಹೈಟು 10 ಸೆಂಟಿಮೀಟರ್ ಕೊಟ್ಟಿದ್ದಾರೆ, ಇರಲಿ. ಸೊ ನಾವೀಗ ಏನು ಮಾಡೋಣ, ಅದರ ಒಂದು ಈ ಸರ್ಕಲ್ ಏನಿದೆಯಲ್ಲ ಇದರ ಒಂದು ಏರಿಯಾ ಫಾರ್ಮುಲಾ ನಮ್ಗೆ ಗೊತ್ತಿದೆ. ವಾಟ್ ಈಸ್ ದ ಏರಿಯಾ ಆಫ್ ದ ಸರ್ಕಲ್? 2πr, ಹೌದಲ್ಲ? ಸೊ 2πr. ಸೊ ಈ 2πr ಅಂತಂದರೆ ಇದು ನಮ್ಗೆ ಗೊತ್ತಿದೆ ಏನು, ಇದು 10 ಸೆಂಟಿಮೀಟರ್ ಇದ್ಮೇಲೆ ಇದು 88 ಇರುತ್ತಲ್ವಾ. ಸೊ 2πr is nothing but it is not a area and it is a circumference of the circle. ಸೊ ನಮಗೆ 2 × 22/7 × r ಹಾಗೆ ಇರಲಿ 88. ಸೊ ನಾವೀಗ r ವ್ಯಾಲ್ಯೂ ಕಂಡುಹಿಡಿತಾ ಇದ್ದೀವಿ. r is equal to 88 × 7 by 22 × 2. 2 4s 22 4s 2 2s, ಸೊ 2 7s 14 ನೋಡಿ. ಅಂದರೆ ಇಲ್ಲಿ ರೇಡಿಯಸ್ ಏನಾಯಿತು, 14 ಸೆಂಟಿಮೀಟರ್ ಬಂತು. ಓಕೆನಾ? ಈಗ ನನಗೇನು ಬೇಕು ಅಂತಂದರೆ ವಾಲ್ಯೂಮ್ ಕಂಡುಹಿಡಬೇಕು. ಕೆಪಾಸಿಟಿ ಅಲ್ವಾ ಅವ್ರು ಕೇಳಿರೋದು. ಸೊ ಹಾಗಾಗಿ ಇದ್ರ ವಾಲ್ಯೂಮನ್ನು ಕಂಡುಹಿಡಿತೀನಿ. ಸೊ ಏನು ಮಾಡಬೇಕು, ಫಾರ್ಮುಲಾ V is equal to ಸೈಡ್. ಸೊ ವಾಟ್ ಈಸ್ ದ ವಾಲ್ಯೂಮ್ ಆಫ್ ದ ಸಿಲಿಂಡರ್? ಫಾರ್ಮುಲಾ ನಿಮ್ಗೆ ಗೊತ್ತಿದೆ, πr²h. ಸೊ ಪೈ ಅಂದರೆ 22/7, r² ಅಂದರೆ 14 × 14, h ಅಂತಂದರೆ 10. 7 1s 7 2s. ಸೊ 22 × 2 ಮಾಡಿದರೆ 44 × ವಾಟ್ 14 × 10 ಆಗುತ್ತೆ. ಸೊ ಇದನ್ನು ಮಲ್ಟಿಪ್ಲೈ ಮಾಡಿ ನಿಮಗೆ ಆನ್ಸರ್ ಬರುತ್ತೆ. ವಾಟ್ ಈಸ್ ದ ಆನ್ಸರ್ ಫಾರ್ ದ್ಯಾಟ್? 6160 cm³ ಆಗುತ್ತೆ. ಓಕೆನಾ? ಸೊ ಇಲ್ಲಿ ನಮ್ಗೆ ಗೊತ್ತಿದೆ ಏನು, 1 ಲೀಟರ್ ಅಂದರೆ 1000 cm ಅಂತ, ಹೌದಲ್ಲ? ಸೊ ಹಾಗಾಗಿ ಇದನ್ನು 1000ನಿಂದ ಡಿವೈಡ್ ಮಾಡಿ 6.16 ಆಗುತ್ತೆ, ಹೌದಲ್ಲ? ಸೊ 6.16 ಅನ್ನೋದು ಆಪ್ಷನ್ ಬಿ ನಲ್ಲಿದೆ. ಸೊ ದಟ್ ಈಸ್ ವಾಟ್ ಕರೆಕ್ಟ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್. ಇದು ಕೂಡ ಜಾಮೆಟ್ರಿ ಮೇಲಿದೆ. ದ ವಾಲ್ಯೂಮ್ ಆಫ್ ದ ಕ್ಯೂಬ್ ಕೊಟ್ಟಿದ್ದಾರೆ 2197 cm³. ವಾಟ್ ಈಸ್ ಇಟ್ಸ್ ಲ್ಯಾಟ್ರಲ್ ಸರ್ಫೇಸ್ ಏರಿಯಾ ಇನ್ cm³ ಅಂತ ಕೇಳಿದ್ದಾರೆ. ಸೊ ಲ್ಯಾಟ್ರಲ್ ಸರ್ಫೇಸ್ ಏರಿಯಾವನ್ನು ಕಂಡುಹಿಡಿಯಕ್ಕೆ ಕೇಳಿದ್ದಾರೆ ಅವರು. ನಮ್ಗೆ ಗೊತ್ತಿದೆ ಏನು, ವಾಲ್ಯೂಮ್ ಆಫ್ ದ ಕ್ಯೂಬ್ ಅಂದರೆ ಘನಫಲ ಏನು ಹೇಳುತ್ತೆ, ಸೈಡ್ ಹೋಲ್ ಟು ದಿ ಪವರ್ ಆಫ್ 3 ಅಂತ ತಾನೆ. ಸೊ ಇಲ್ಲೇನು ಕೊಟ್ಟಿದ್ದಾರೆ ಅವರು, ಘನಫಲ 2 9 1 7. ಇದ್ರ ಮುಖಾಂತರ ಸೈಡ್ ಟು ದಿ ಪವರ್ ಆಫ್ 3 ಆಗುತ್ತೆ. ಇದರ ಕ್ಯೂಬಿಕಲ್ಲಿ ನಾವು ಮಾಡಿದರೆ ನಮ್ಗೆ ಉತ್ತರ 13³ ಆಗುತ್ತೆ. ಇದು ನೀವು ಚೆಕ್ ಮಾಡಿ ನೋಡಿ. ಸೊ ಸೈಡ್ ಟು ದಿ ಪವರ್ ಆಫ್ 3, 3 ಗೆಟ್ಸ್ ಕ್ಯಾನ್ಸಲ್. ಸೊ ಸೈಡ್ ಇಸ್ ಈಕ್ವಲ್ ಟು ವಾಟ್, 13 ಸೆಂಟಿಮೀಟರ್ ಆಗುತ್ತೆ, ಹೌದಲ್ಲ? ಸೊ ಈ ಸೈಡ್ ಇಟ್ಕೊಂಡು ನಾವೇನು ಮಾಡೋದು, ಲ್ಯಾಟ್ರಲ್ ಸರ್ಫೇಸ್ ಏರಿಯಾನ ಕಂಡುಹಿಡಬೇಕು. ಲ್ಯಾಟ್ರಲ್ ಸರ್ಫೇಸ್ ಏರಿಯಾ ಆಫ್ ಕ್ಯೂಬ್ ಏನು ಫಾರ್ಮುಲಾ? ಲ್ಯಾಟ್ರಲ್ ಸರ್ಫೇಸ್ ಏರಿಯಾ ಆಫ್ ದ ಕ್ಯೂಬ್ 4a². a is nothing but a side. ಸೊ 4 × 13², 13 ಮಲ್ಟಿಪ್ಲೈ ಮಾಡಿ ಇಂಟು 4 ಮಾಡಿದರೆ 676 cm³ ಬರುತ್ತೆ. ಸೊ 676 ಆಪ್ಷನ್ ಸಿ ನಲ್ಲಿದೆ. ಸೊ ದಟ್ ಈಸ್ ಯುವರ್ ರೈಟ್ ಆನ್ಸರ್. ಗೋ ಟು ದ ನೆಕ್ಸ್ಟ್ ಪ್ರಾಬ್ಲಮ್ ಅಂಡ್ ದ ಲಾಸ್ಟ್ ಪ್ರಾಬ್ಲಮ್ ಇನ್ ದಿಸ್ ಸೆಷನ್. ಫಾಸ್ಟಾಗಿ ಕಲಿಬೇಕು. ಭಾಳ ದಿನ ಶಾರ್ಟ್ ಟ್ರಿಕ್ಸನ್ನು ಹೇಳ್ಕೊಡಿ ಅಂತಾರೆ. ನೀವು ಪ್ರಾಕ್ಟೀಸ್ ಮಾಡಿದಷ್ಟು ನಿಮಗೆ ಶಾರ್ಟ್ ಟ್ರಿಕ್ಸ್ ಬರುತ್ತೆ. ಸೊ ನೋಡಿ ಇಲ್ಲಿ ಏನು ಕೇಳಿದ್ದಾರೆ, ವಾಟ್ ಈಸ್ ದ ಮೀನ್ ಆಫ್ ದ ರೇಂಜ್, ಮೋಡ್ ಆ್ಯಂಡ್ ಮೀಡಿಯಾನ್. ಹಾಗಂದರೆ ನಾವು ರೇಂಜ್ ಕಂಡುಹಿಡಿಬೇಕು, ವ್ಯಾಪ್ತಿ, ಮೋಡ್ ಕಂಡುಹಿಡಿಬೇಕು, ಮೀಡಿಯಾನ್ ಕೂಡ ಕಂಡುಹಿಡಿಬೇಕು. ಆಮೇಲೆ ಅದರ ಮೀನ್ ತಗೋಬೇಕು. ಓಕೆನಾ? ಸೊ ಎಷ್ಟು ದೊಡ್ಡದಿದೆ ಸರ್, ಅದಕ್ಕೆ ಏನು ಮಾಡೋಣ, ಮೊದಲು ನಾವೇನು ಮಾಡೋಣ, ರೇಂಜ್ ಕಂಡುಹಿಡಿಯೋಕ್ಕಿಂತ ಮುಂಚೆ ಮೀಡಿಯಾನ್ ಕಂಡುಹಿಡಿಬೋದು. ಹೇಗೆ, ಮೊದಲು ಇದನ್ನು ಏರಿಕೆ ಕ್ರಮದಲ್ಲಿ ಅಸೆಂಡಿಂಗ್ ಆರ್ಡ್ರಲ್ಲಿ ಬರೆಯೋಣ. 2 3 3 4 4 4 5 6 and 8 9 9 10 11 15 and 19. ಓಕೆ ನೋಡಿ, 1 2 3 4 5 6 7 8 9 10 11 12 13 14 15. 1 2 3 4 5 6 7 8 9 10 11 12 13 14 15. ಅಂದರೆ ನಾನು ಇಲ್ಲೆಲ್ಲೋ ಇದ್ದಾವೆ ಒಂದೇ ಕಡೆ ಬರೆದಿದ್ದೀನಿ ನೋಡಿ. ಸೊ ಇಲ್ಲಿ ಗೊತ್ತಾಗುತ್ತೆ ನಿಮಗೆ, ಈ ಕಡೆಯಿಂದ ನಾನು 1 2 3 4 5 6 ತೆಗಿತೀನಿ, 1 2 3 4 5 6 ಈ ಕಡೆ ತೆಗಿತೀನಿ, ಆ್ಯಂಡ್ ಎಗೇನ್ ಒಂದು ನಂಬರ್ ತೆಗಿತೀನಿ, ಇಲ್ಲೂ ಒಂದು ನಂಬರ್ ತೆಗಿತೀನಿ, ಸೆಂಟ್ರಲ್ ನನಗೆ 6 ಉಳಿತು, ರೈಟ್? ಸೊ ದಟ್ ಈಸ್ ವಾಟ್, ಇದನ್ನು ನಾವು ಮೀಡಿಯಾನ್ ಇಸ್ ಈಕ್ವಲ್ ಟು 6. 1 ಸಿಕ್ತು. ಇನ್ನು ರೇಂಜ್ ಅಂದರೆ ವ್ಯಾಪ್ತಿ, ಹೈಯೆಸ್ಟ್ ವ್ಯಾಲ್ಯೂ ಮೈನಸ್ ಲೋಯೆಸ್ಟ್ ವ್ಯಾಲ್ಯೂ. ಹೈಯೆಸ್ಟ್ ವ್ಯಾಲ್ಯೂ 19, ಲೋಯೆಸ್ಟ್ ವ್ಯಾಲ್ಯೂ 2 ಅಂದರೆ 17 ಬಂತು. ಸೊ ಓಕೆನಾ? ಇನ್ನೊಂದು ಮೋಡ್ ಅಂದರೆ ಯಾವುದು ಮೋಸ್ಟ್ ರಿಪೀಟಿಂಗ್ ಅಂದರೆ 4. ಸೊ ಮೋಡು 4 ಬಂತು, ಕರೆಕ್ಟ್ ಅಲ್ಲ?
ಸೊ ಈಗ ಮೀನ್ ಆಫ್ ದೀಸ್ ಒಂದು 6, ಇನ್ನೊಂದು 17, ಇನ್ನೊಂದು 4 ಡಿವೈಡೆಡ್ ಬೈ 3. ಸೊ ಅವನ್ನೆಲ್ಲ ಆ್ಯಡ್ ಮಾಡಿ 6 4 10 ಒಂದು 27 ಬೈ 3 ನಿಮಗೆ ಉತ್ತರ ಬರುತ್ತೆ. ಈಗ ಆಲ್ರೆಡಿ ನಿಮಗೆ ಗೊತ್ತಾಗಿದೆ ಅಂದ್ಕೊಳ್ತೀನಿ. ಸೊ 9 ರೈಟ್. ಸೊ ಹೀಗೆ ನೀವು ಎಕ್ಸಾಮಿನೇಷನಲ್ಲಿ ಉತ್ತರಗಳನ್ನು ಕಂಡುಹಿಡಿಬೇಕು. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀನಿ. ಸೊ ನಿಮ್ಮ ಲೈಕ್ಸ್ ಮತ್ತು ನಿಮ್ಮ ವ್ಯೂಸ್ ಯಾವ ರೀತಿ ಬರುತ್ತೆ ನೋಡಿಕೊಂಡು ಮುಂದಿನ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.